ಹೋಗಲಾಗಿದ್ದೇನೆ. ಹೋಗುವಂತಹ ಬಗೆಯನ್ನು ನಾನು ಕಂಡುಕೊಂಡಿದ್ದೇನೆ. ಕಿರುನಗಿ, ನನ್ನದಾದಂತಹ ಕಿರುನಗಿಯನ್ನು ನಾನು ಬೀರಿದರೆ ಸಾಕು, ಖಂಡಿತವಾಗಿ ಆ ಭಸ್ಮಾಸುರ ನನ್ನ ಕಿರುನಗಿಗೆ ಮರಳಾಗುತ್ತಾನೆ. ಮಾತ್ರವಲ್ಲ, ಕಣ್ಣಿನ ಓರೆ ನೋಟವನ್ನು ಬೀರಿದ ಕ್ಷಣವೇ ಖಂಡಿತವಾಗಿ ನನ್ನ ಬಲೆಗೆ ಬಿದ್ದೇ ಬೀಳುತ್ತಾನೆ ಎನ್ನುವಂತಹ ವಿಶ್ವಾಸ ನನಗುಂಟು. ಹಾಗಾಗಿ ಸೀರೆಯನ್ನು ಉಟ್ಟಿದ್ದೇನೆ. ಈ ಸ್ತ್ರೀವೇಷ ಮಾಡೋದಕ್ಕೆ ಕಷ್ಟ ಎಷ್ಟು ಪಟ್ಟಿದ್ದೇನೆ ಗೊತ್ತುಂಟ? ಹೌದಪ್ಪ, ಸೀರೆ ಉಡಬೇಕು, ಅದಕ್ಕೆ ಹೊಂದಾಣಿಕೆ ಆಗುವಂತಹ ಕುಪ್ಪಸ ತೊಡಬೇಕು, ಆಮೇಲೆ ಜಡೆಯನ್ನು ಹೆಣಿಬೇಕು, ಅದಕ್ಕೆ ಹೂವನ್ನು ಮುಡಿಬೇಕು, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಬೇಕು, ಹಣೆಗೊಂದು ತಿಲಕವನ್ನು ಇಟ್ಟಿದ್ದೇನೆ, ಆಮೇಲೆ ಜಡೆಗೊಂದು ಜಡೆಬಿಲ್ಲೆ, ಆಮೇಲೆ ಇಲ್ಲಿ ಒಂದು ಕೊಪ್ಪು. ಇದನ್ನೆಲ್ಲ ಶೃಂಗಾರ ಮಾಡಿಕೊಂಡು ಅವನ ಕಣ್ಣ ಮುಂಭಾಗದಲ್ಲಿ ನಿಂತರೆ ಅವನಿಗೆ ಅನುಮಾನ ಹುಟ್ಟಬಾರದು, ಇದು ಗಂಡ ಅಥವಾ ಗಂಡೆ ಹೆಣ್ಣಿನ ವೇಷ ಮಾಡಿದ ಎನ್ನುವ ಹಾಗೆ. ಹಾಗಾಗಿ ದುರುಳನಾದಂತಹ ಭಸ್ಮಾಸುರನ ಎದುರುಗೊಳ್ಳುವುದಕ್ಕೆ ಬೇಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಸರಿ, ಆದ್ರೆ ಎದುರುಗೊಳ್ಳುವುದು ಹೇಗೆ? ಹೆಣ್ಣು ಮಕ್ಕಳಿಗೆ ಹೂ ಅಂದ್ರೆ ಪಂಚಪ್ರಾಣ. ಒಂದು ಕ್ಷಣ ಹೂವಿನ ಗಿಡದಲ್ಲಿ ಕಂಡ್ರೆ ಅದು ಅಲ್ಲಿರಬಾರದು, ಹಾಗೆ ಅದನ್ನು ಕಿತ್ತು ತನ್ನ ಮುಡಿಗೇರಿಸಿಕೊಳ್ಳಬೇಕೆನ್ನುವ ಹಾಗೆ ಆಸೆಯನ್ನು ಪಡುತ್ತಾರೆ. ಹಾಗಾದ್ರೆ ಅದನ್ನೇ ಶಕ್ತಿಯನ್ನಾಗಿಸಿಕೊಂಡು ಕಾಣುತ್ತಿರುವಂತಹ ಸುಮಗಳನ್ನು ಕೊಯ್ಯುತ್ತಾ ಭಸ್ಮಾಸುರನ ಮುಂಭಾಗದಲ್ಲಿ ನಿಂತು ಬಿಡುತ್ತೇನೆ. ನೋಡೋಣ. ಸ್ವಪ್ನ ಲೋಕದಲ್ಲಿದ್ದೇನೋ ಅಲ್ಲ ವಾಸ್ತವ ಪ್ರಪಂಚದಲ್ಲಿದ್ದೇನೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಎಂತಹ ಸೌಂದರ್ಯ ರಾಶಿ ನನ್ನ ಕಣ್ಣ ಮುಂದೆ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ನನ್ನಂತ ಹುಚ್ಚರು ಈ ಪ್ರಪಂಚದಲ್ಲಿ ಬೇರೆ ಯಾರಾದರೂ ಇದ್ದಾರ? ಆ ಪರಮೇಶ್ವರನ ಹೆಂಡತಿ, ಹಲವು ಮಕ್ಕಳ ತಾಯಿ, ಆ ಮುದುಕಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟೆನಲ್ಲ. ಪಾರ್ವತಿಯನ್ನು ಧರನೆ ಎಳೆದುಕೊಂಡು ಬಂದು ಇವಳ ಪಾದ ಮೂಲದಲ್ಲಿ ಬಂಧಿಸಬೇಕು, ಅಲ್ಲ ಇವಳ ಸೇವಕಿಯನ್ನಾಗಿಸಬೇಕು. ಅಂತಹ ಸೌಂದರ್ಯ ರಾಶಿ, ಚಿನ್ನದ ಬೊಂಬೆಯೋ, ರನ್ನದ ಬೊಂಬೆಯೋ, ದಂತದ ಬೊಂಬೆಯೋ, ಬೆಳದಿಂಗಳ ಬಾಲೆಯೋ, ಹಾಲಿನಲ್ಲಿ ನಿಂತವಳೋ ನನಗರ್ಥವಾಗುತ್ತಾ ಇಲ್ಲ. ಹೆಣ್ಣಿನ ಸೌಂದರ್ಯವನ್ನು ಆ ರೀತಿಯಾಗಿ ತಿಳಿದವರು ಹೇಳಿದ್ದಾರೆ. ಹೆಣ್ಣಿನ ಪಂಚ ಅಂಗಗಳು ಪರಿಪೂರ್ಣವಾಗಿರಬೇಕು. ಕುಟಿಲ, ಚಂಚಲ, ಕಠಿಣ, ಕೃಶಮಾಂದ್ಯ. ಕುಟಿಲತೆ ತಲೆಗೂದಲಲ್ಲಿ, ಚಂಚಲತೆ ಕಣ್ಣಲ್ಲಿ, ಕಠಿಣತೆ ಎದೆಯಲ್ಲಿ, ಕೃಶತ್ವ ಸೊಂಟದಲ್ಲಿ, ಮಂದತೆ ನಡೆಯಲ್ಲಿ. ಪಂಚಾಂಗ ಪರಿಪೂರ್ಣವಾದಂತಹ ನಾರಿ. ಏನು ಮಾಡೋಣ? ಅವಳ ಚಿತ್ರ ಈಗ ನನಗೆ ಕಣ್ಣಿಗೆ ಕಾಣುವುದೇ ಇಲ್ಲ, ಬರೇ ಒಂದು ಸಣ್ಣದಾಗಿ ಕಾಣ್ತಾ ಇತ್ತು. ನನ್ನ ಯೋಗ್ಯತೆಗೆ ಸರಿಯಾದ ಹೆಣ್ಣು ಇವಳು. ಇವಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕು.
ಪ್ರತಿಕ್ರಿಯೆ ಉಂಟಾ ಅಂತ ಮೊದಲಾಗಿ ನೋಡಿ ಬಿಡುವ. ಜಲದೋಷ ಉಂಟು ಇದಕ್ಕೂ. ಓ, ರೊಟ್ಟಿ ತಟ್ಟೆ ಅಭ್ಯಾಸ ಉಂಟು. ಗೀಚಬೇಡ. ನೀನು ನೆಲವನ್ನು ಗೀಚುವುದಲ್ಲ, ನನ್ನ ಎದೆಯನ್ನೇ ಗೀಚಿದಂತ ಅನುಭವ ನನಗಾಗ್ತಾ ಇದೆ. ಸರಿಯಾದಂತಹ ಪ್ರತಿಕ್ರಿಯೆ ಇದೆ. ಇನ್ನು ನಾನು ಮಾತನಾಡಿಸಬೇಕು. ಹೆಣ್ಣು ಮಕ್ಕಳಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ ನನಗೆ. ಆದರೆ ಕೆಲವರು ಹೇಳುವುದನ್ನು ಕೇಳಿದ್ದೇನೆ. ಎಂಥವರನ್ನೇ ಆಗಲಿ, ಎಂತಹ ಮಹಾತ್ಮರನ್ನೇ ಆಗಲಿ ನಾವು ವಶ ಮಾಡಿಕೊಳ್ಬೇಕು ಅಂತಾದರೆ ಸುಲಭದ ಒಂದು ಹಾದಿ ಉಂಟು. ಹೊಗಳಿ ಬಿಡುವುದು. ಹೊಗಳಿಕೆಗೆ ಮಾರು ಹೋಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನ್ನೆ ನಿಮ್ಮ ಹಾಡು ಹೇಗಾಗಿದೆ ಇಷ್ಟು ಹೇಳಿದರೆ ಸಾಕು, ನೀವು ನೆಲ ಬಿಡ್ತೀರಿ, ಮತ್ತೆ ಏನು ಪಡೆಯಲೇ ನೀವು ಹೋಗ್ತೀರಿ. ಅದೇ ರೀತಿಯಾಗಿ ಹೆಣ್ಣನ್ನು ಅಷ್ಟೇ, ಹೆಣ್ಣನ್ನು ವಶೀಕರಣ ಮಾಡುವುದಕ್ಕೆ ತಂತ್ರ ಮಂತ್ರ ಎಲ್ಲ ಬೇಡ, ಸುಲಭದ ಹಾದಿ ಉಂಟು. ಹೊಗಳಿದ್ರಾಯ್ತು. ಎಲ್ಲಿಯಾದರೂ ಒಂದು 40 ವರ್ಷ ಪ್ರಾಯದ ಮಧ್ಯ ವಯಸ್ಸಿನ ನಾರೀಮಣಿ ಸಿಕ್ಕಿದಳು ಅಂತ ಇಟ್ಟುಕೊಳ್ಳೋಣ. ಅವಳನ್ನು ಸ್ವಾಧೀನ ಮಾಡುವುದು ಹೇಗೆ ಗೊತ್ತಾ? ಸುಲಭ ಹಾದಿ ಉಂಟು. ನಿನಗೆ 40 ಆಯ್ತಾ ಮಾರಾಯ್ತಿ, ನಿನ್ನನ್ನು ನೋಡುವಾಗ 20ರ ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ 40ರ ಪರಿಸ್ಥಿತಿ ಹೇಗಾದೀತು? ಅದೇ ರೀತಿಯಾಗಿ ಕೆಲವು ಕೃಷ್ಣ ಸುಂದರಿಯರು ಅಂತ ಇದ್ದಾರೆ, ಕಪ್ಪು ಮೈ ಬಣ್ಣದವರು. ಅವರನ್ನು ಸ್ವಾಧೀನ ಮಾಡುವುದು ಹೇಗೆ ಬಲ್ಲಿರ? ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಇದ್ದಿ ಮಾರೈತಿ, ಇಷ್ಟು ಹೇಳಿದ್ರೆ ಸಾಕು, ಕಪ್ಪು ತನ್ನಿಂದ ತಾನೇ ಬಿಳಿಸಿಕೊಳ್ತಾನೆ. ಹಾಗಿದ್ರೆ ಇವಳನ್ನು ಹೊಗಳಬೇಕು. ಹೇಗೆ ಸಂಬೋಧಿಸಲಿ? ನಾರಿ, ಛಕ್, ಅದು ಕಡಿಮೆ ಆದೀತು. ಇವಳು ಬರೇ ನಾರಿಯ ಅಲ್ವೇ ಅಲ್ಲ, ಇವಳನ್ನು ವಯ್ಯಾರಿ ಎನ್ನುವ ಹಾಗೆ ಕರೆದು ಮಾತನಾಡೋಣ. ಯಾರು ಸುಂದರಾಗಿಯೂ ಸುಂದರ ಬೇಳೆ
ಮಾಡಿದ್ದಾನೆ ಇವಳಿಗೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಕಿವಿ ಮಾತ್ರ ಕೇಳುವುದಿಲ್ಲ. ಕಿವಿಗೂ ಬಾಯಿಗೂ ಸಂಬಂಧ ಉಂಟು, ಆದ ಕಾರಣ ಮಾತನಾಡುತ್ತಾ ಇಲ್ಲ. ಕಿವಿ ಕೇಳುವುದಿಲ್ಲ, ಬಾಯಿ ಬರುವುದಿಲ್ಲ, ಬೆಬ್ಬೆಬ್ಬೆ. ಏನು ಮಾಡೋಣ? ಕಿವಿ ಕೇಳದೇ ಇದ್ರು, ಬಾಯಿ ಬಾರದೇ ಇದ್ರು, ಕಣ್ಣು ಕಾಣಿಸ್ತದಲ್ಲ. ಕಣ್ಣು ಕಾಣಿಸ ಇದ್ರೆ ಕಾಡಿಗೆ ಬರ್ಲಿಕ್ಕಿತ್ತ? ಹಾಗಿದ್ರೆ ನನ್ನ ಪ್ರೇಮ ನಿವೇದನೆಯನ್ನು ಅಭಿನಯದ ಮೂಲಕ ತೋರ್ಪಡಿಸುತ್ತೇನೆ. ಮೊದಲಾಗಿ ಒಂದು ಸಿಹಿ ಚುಂಬನವನ್ನು ಅವಳ ಕಡೆಗೆ ನಾನು ಹಾರಿಸಿ ಬಿಡ್ತೇನೆ. ಫು, ಫು, ಫು. ಇದಕ್ಕೆ ಇದು ಯಾವುದು ಅರ್ಥ ಆಗುವುದಿಲ್ವ ಅಂತ ಏನು ಮಾಡಲಿ? ಸರಿ, ಇದು ನನ್ನ ಪ್ರಣಯದ ಸಂಕೇತ, ಇದನ್ನೇ ಹಾರಿಸಿ ಬಿಡ್ತೇನೆ. ಅಯ್ಯೋ ಹುಚ್ಚ ನಿನಗೆ. ದೇವರಿಗೆ ಸಾವಿರ ನಮಸ್ಕಾರ. ಅದ್ಯಾಕೆ? ನಾನೆಣಿಸಿದ್ದು ನಿನಗೆ ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕಣ್ಣು ಕಾಣಿಸುವುದಿಲ್ಲ ಎನ್ನುವ. ಬಾಯಿಯೂ ಬರುತ್ತದೆ, ಕಿವಿಯೂ ಕೇಳುತ್ತದೆ. ಹಾಗಿದ್ರೆ ನಿನ್ನದೆಲ್ಲ ಅಭಿನಯ ಅಲ್ವಾ? ಹಾ, ಸಂತೋಷ ಆಯಿತು. ನಾರಿಮಣಿ, ಏನು? ದಟ್ಟವಾದಂತಹ ಅರಣ್ಯ, ಹಾ, ಈ ಕಡೆಗೆ ಬಂದವ ನಾನು. ನೀನು ಕಾಣುವುದಕ್ಕೆ ಸಿಕ್ಕಿದೆ, ಹಾ, ಆದ ಕಾರಣವೇ ನನ್ನ ಚಿತ್ತ ಹಾ. ನಿನ್ನ ಕಡೆ ಕೇಂದ್ರೀಕೃತವಾಯಿತು. ಹೌದೇ? ಕಾರಣ ಮತ್ತೇನು ಅಲ್ಲ, ಏನು? ಅಂತಹ ಸೌಂದರ್ಯ ನಿನ್ನದು. ನಾರಿಮಣಿ, ಏನು? ನೀನು ಯಾರು? ಹಾ, ಎಲ್ಲಿಯವಳು? ಯಾಕಾಗಿ ಈ ಕಾಡಿಗೆ ಬಂದೆ? ನಿನ್ನ ಹೆಸರೇನು? ಹಾ. ನಿನ್ನ ಹಿರಿಯರು ಯಾರು ಹಾ. ಎನ್ನುವ ಹಾಗೆ ತಿಳಿಸಿದ್ರೆ ನಿನ್ನನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸ್ತೇನೆ. ಅದು ಬೇಕಾ? ಹೌದು. ಮೊದಲು ನೀನ್ ಯಾರಂತಾಗ್ಬೇಕಲ್ಲ. ಅಯ್ಯೋ, ನನಗೆ ಹೆದರಿಕೆಯಾಗಿ ಹೋಯಿತು. ಭಯ ಪಡಬೇಡ, ನಿನ್ನ ಮುದ್ದು ಹೆಕ್ಕುವ ಕೆಲಸದಲ್ಲಿ ನನ್ನ ಪ್ರಾಣವೇ ಹಾರಿ ಹೋಗ್ತಾ ಇತ್ತು. ಹೆದರಬೇಡ. ಹೆಣ್ಣು ಮಕ್ಕಳನ್ನೆಲ್ಲ ಹಾಗೆಲ್ಲ ಹೆದರಿಸಬಾರ್ದು ಆಯ್ತಾ? ಆಯ್ತಾಯ್ತು. ಓ ಧನುಜೇಶ, ಏನು? ನನ್ನನ್ನು ಕಂಡಾಕ್ಷಣವೇ ನನ್ನನ್ನು ಹೊಗಳುವುದಕ್ಕೆ ಆರಂಭಿಸಿದೆ. ನೀನು ಇದ್ದದನ್ನು ಇದ್ದ ಹಾಗೆ ಹೇಳಿದೆ. ತಪ್ಪಿಲ್ಲ ಬಿಡು. ನೀನು ಅಂತ ಏನು? ಋಷಿ ಮುನಿಗಳೇ ಹೆಣ್ಣು ಮಕ್ಕಳನ್ನು ಕಂಡಾಗ ಅವರು ಹೊಗಳಿದ್ರು ಉಂಟಂತೆ. ತಳಿರ್ ಅಡಿಗೆ, ತೊಂಡವಣ್ ತುಟಿಗೆ, ನೈದಿಲೆ ಬಾಳೆ ಗೆಳವಣ್ಣಿ ಮೈಗೆ, ಸಂಪಿಗೆಗೆ ನಾಸಕಿಗೆ ಸೋಲ್ದು ಅವಯವಗಳೊಳ್ ಪೆಣ್ಗಳಿಗೆ ಸೋಲದವರಾರ್ ಇಳೆಯೊಳ್. ಅಲ್ವೇ? ಹೌದಲ್ಲ? ಋಷಿ ಮುನಿಗಳೇ ಹೆಣ್ಣು ಮಕ್ಕಳಿಗೆ ಸೋತ ಮೇಲೆ ಇನ್ನು ನಿನ್ನಂತವರು ಸೋಲುವುದರಲ್ಲಿ ಯಾವ ತಪ್ಪಿಲ್ಲ ಬಿಡು. ಹಾಗಾಗಿ ನನ್ನನ್ನು ಕಂಡಾಕ್ಷಣವೇ ಹೊಗಳಿ ಆಮೇಲೆ ನನ್ನ ಪರಿಚಯವನ್ನು ಕೇಳುವುದಕ್ಕೆ ಆರಂಭಿಸಿದೆ. ನಾನೋರ್ವಳು ಹೆಣ್ಣು ಅಲ್ವಾ? ಹೆಣ್ಣು ಅಂದ್ರೆ ಅಬಲೆ ಅಂತ ಅರ್ಥ. ಯಾವ ಕಾರಣಕ್ಕೂ ತನ್ನ ಪರಿಚಯವನ್ನು ಇನ್ನೊಬ್ಬರಲ್ಲಿ ಅಪರಿಚಿತರಲ್ಲಂತೂ ಹೇಳಿಕೊಳ್ಳುವುದೇ ಇಲ್ಲ. ಯಾರಲ್ಲಿಯೂ ಹೇಳಬಾರದು, ನನ್ನಂತವರ ಹತ್ರ ಹೇಳಬಹುದು. ಯಾಕೆ? ನಾವು ಮರ್ಯಾದೆಯ ಪರಿಧಿ ಬಿಟ್ಟು ವ್ಯವಹರಿಸುವವರೇ ಅಲ್ಲ. ಅದು ನಾವು ನಮ್ಮ ಚರಿತ್ರೆ ಕೇಳಬೇಕು. ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದವ ನಾನು. ನಾವು ಕೂಡ ಅಷ್ಟೇ ಒಳ್ಳೆ ಅಪ್ಪ ಮನೆಗೆ ಹುಟ್ಟಿದವರು. ನಿನ್ನದಲ್ಲ ಅಂತ ನಾನು ಹೇಳಿದ್ದಲ್ಲ, ಮತ್ತೆ ನನ್ನ ವಿಷಯ ಹೇಳಿದ್ದಷ್ಟೇ. ಆದಿತಪ್ಪ. ಈಗ ನೀನು ಅಪರಿಚಿತ, ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳುವುದು, ನಾಳೆ ದಿವಸ ನನಗೇನಾದ್ರೂ ತೊಂದರೆ ಆಗುವುದು, ಇದೆಲ್ಲ ಬೇಡ ಅಂತ ಮೊದಲೇ ನಾನು ನಿರ್ಣಯಿಸಿ ಹೇಗೆ ಮೊದಲಾಗಿ ನಿನ್ನ ಪರಿಚಯವನ್ನು ಕೇಳಿಕೊಳ್ಳಬೇಕು. ನನಗೆ ನೀನು ಯಾರು,
ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಹೆಸರೇನು, ನಿನ್ನ ಊರೆಲ್ಲಿ, ನಿನಗೆ ಕೆಲಸ ಉಂಟಾ, ಸುಮ್ಮನೆ ಇಲ್ಲಿಗೆ ಬಂದದ್ದ ಅಥವಾ ಇನ್ನೆಲ್ಲಿಗೆ ಹೋಗುವ ಇಲ್ಲಿಗೆ ಬಂದದ್ದ, ಇದೆಲ್ಲ ತಿಳಿಸಿದ್ರೆ ನನ್ನ ಪರಿಚಯವನ್ನು ಹೇಳ್ಬೋದು. ಜಾಣೆ ನೀನು. ನನ್ನ ಪರಿಚಯ ಹೇಳಿದ್ರೆ ನಿನ್ನ ಪರಿಚಯ ನೀನು ಹೇಳ್ತಿ. ನಾನು ಯಾರು ಎನ್ನುವ ಹಾಗೆ ತಿಳಿದಿಲ್ಲ. ತೀರಾ